ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಪ್ರಿಯಾಗೆ ಬಿಗ್ ಸರ್ಪ್ರೈಸ್. ಇತ್ತ ಕಡೆ ಗಿರೀಶ್ ಅವರು ರೆಬಲ್ ಆದರು. ಯಾಕೆ ಏನಾಯಿತು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶ್ರೀಕಂಠುವಿನ ಮದುವೆ ವಿಷಯ ಬರುತ್ತೆ. ಸೂರ್ಯ ಚಂದ್ರಕಾಂತ್ ಅವರು ಶ್ರೀಕಂಠು ಮದುವೆ ಬಗ್ಗೆ ಮಾತನಾಡ್ತಾರೆ. ಈ ಕಡೆ ಹುಡುಗಿ ನೋಡೋ ಶಾಸ್ತ್ರ ಎಲ್ಲ ನಡೆದು ಹೋಗ್ಬಿಡ್ಲಿ ಅಂತ ಹೇಳ್ತಾರೆ. ಶ್ರೀಕಂಠು ಅಂತೂ ದೊಡ್ಡಪ್ಪ ಮತ್ತು ಅಪ್ಪ ಹಿಡಿದು ಹುಡುಗಿಯನ್ನ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾರೆ. ಎಂಥ ಮಗಕ್ಕೆ ಜನ್ಮ ಕೊಟ್ಟಿದ್ದೀನಿ ಅಂತ ಹೇಳಿ ಇಂದ್ರ ಅವರು ತುಂಬ ಖುಷಿ ಪಡ್ತಾರೆ. ಈ ಒಂದು ಸಮಯದಲ್ಲಿ ಅಲ್ಲಿ ಸೂರ್ಯಕಾಂತ್ ಚಂದ್ರಕಾಂತ್ ಅವರ ಅಮ್ಮ ಗಿರೀಶನ್ನು ಕೂಡ ಈ ಮದುವೆ ಕರೆಯೋಣ, ಪಾಪ ಅವಳು ಶಾಪ ತಟ್ಟುಬಿಡುತ್ತೆ, ಆಮೇಲೆ ಕರೀಲಿಲ್ಲ ಅಂದರೆ ಅಮ್ಮ ಮದುವೆಲೂ ಕೂಡ ನಾವು ಅವಳನ್ನು ಕರೀಲಿಲ್ಲ, ಅವಳು ತುಂಬ ಸಂಕಟ ಪಟ್ಟಿರ್ತಾಳೆ, ಅದೇ ಶಾಪದಿಂದ ಅಮ್ಮ ಮದುವೆ ಕೂಡ ನಿಂತು ಹೋಯ್ತು, ಮತ್ತೆ ಶ್ರೀಕಂಠು ಮದುವೆಗೆ ಆ ರೀತಿ ಆಗಬಾರ್ದು ಅಂತ ಹೇಳಿದ್ದೆ. ಚಂದ್ರಕಾಂತ್ ಅವರು ಸಿಡಿದು ಹೇಳ್ತಾರೆ, ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ. ಈ ಕಡೆ ಇಂದ್ರ ಅವರು ಕೂಡ ಏನತ್ತೆ ನೀವು ಆ ಶಾಪ ಅದು ಇದು ಅಂತ ಹೇಳ್ತಿದ್ರಲ್ಲ, ನನ್ನ ಮಗನ ಮದುವೆ ಆಗೋದು ನಿಮ್ಗೆ ಇಷ್ಟ ಅಲ್ವಾ? ನನಗೆ ನೋಡಿದ್ರೆ ನಿಮ್ನ ಏನು ಅನ್ನಿಸ್ತಿದೆ ಗೊತ್ತಾ? ಗಿರೀಶಾಗ ಮಾತ್ರ ನೀವಮ್ಮ ನನ್ನ ಗಂಡನ್ನ ನೀವು ದತ್ತು ತೊಗೊಂಡಿದ್ರೇನು ಅಂತ ಅನ್ನಿಸ್ತಿದೆ, ಯಾಕೆ ರೀತಿ ಎಲ್ಲ ಮಾತಾಡ್ತೀರಾ ನೀವು ಅಂತ ಇಂದ್ರ ಅವರು ರುಚಿಗೆ ಹೇಳ್ತಾರೆ. ಯಾಕೆಂದ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ನನ್ನ ಉದ್ದೇಶ ಅದಲ್ಲ, ದಯವಿಟ್ಟು ಅರ್ಥ ಮಾಡ್ಕೋ. ಗಿರೀಶ ಈ ಮನೆ ಮಗಳು, ಗಿರಿಜಾಗೂ ಕೂಡ ಈ ಮನೆಗೆ ಬರಬೇಕು ಅಂತೆಲ್ಲ ಆಸೆ ಇರುತ್ತಲ್ವ. ಮಗನ ಮದುವೆ ಆಗ್ತಿದೆ ಅಂದಮೇಲೆ ಅವಳನ್ನು ಕೂಡ ಕರೆದ್ರೆ ಎಲ್ಲ ಸಂಬಂಧ ಕೂಡ ಸರಿ ಹೋದರೆ ಎಲ್ಲ ಒಳ್ಳೇದಾಗತ್ತಲ್ವ. ಎರಡು ಕುಟುಂಬಗಳು ಒಂದಾದರೆ ಎಷ್ಟು ಚೆನ್ನಾಗಿರುತ್ತೆ ನೋಡು, ಆ ರೀತಿ ಆಗಬೇಕು ಅನ್ನೋದೇ ಅಷ್ಟು ನನ್ನ ಆಸೆ ಹೊರತು ಮತ್ತಿನ್ನೇನು ಕೂಡ ಇಲ್ಲ ಅಂತ ಹೇಳ್ತಾರೆ. ಅಮ್ಮ ಏನು ಮಾತಾಡ್ತಿದ್ಯಾ ನೀನು? ನಮ್ಮ ಅಪ್ಪನೇ ತಿಂದ್ಕೊಂಡವಳವಳು, ನಿನ್ನ ಗಂಡನ್ನು ತಿನ್ಕೊಂಡ್ರು ನಿನಗೆ ಕೋಪ ಬರದೇ ಇರಬಹುದು, ಆದರೆ ನಮ್ಮ ಅಪ್ಪನ ತಿನ್ಕೊಂಡವಳ ವಿಷಯವಾಗಿ ನಮಗೆ ಕೋಪ ಇದೆ. ಯಾವನ್ನೋ ಓಡ್ ಹೋಗಿ ಅನಾಥನ ಮದುವೆ ಆದವಳನ್ನ ನಮ್ಮನೆಗೆ ನಾವು ಸೇರಿಸ್ಕೋಬೇಕಾ? ಏನು ಮಾತಾಡ್ತಿದ್ಯಾ ನೀನು? ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಆಗೋದಿಲ್ಲ. ಯಾವಾಗಲೂ ಬರೀ ಅವಳದೇ ಜಪ ಮಾಡ್ತಿರ್ತೀಯ ಅಲ್ವಾ, ಅಂದಮೇಲೆ ನೀನು ಯಾಕೆ ಇಲ್ಲಿರಬೇಕು? ನೀನು ಅವಳ ಜೊತೆನೇ ಹೋಗಿರು, ನೀನು ಇಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಎಳ್ಕೊಂಡು ಬರ್ತಾರೆ ಅಮ್ಮನ. ನಂತರ ಇಲ್ಲಿ ನಂದವ್ರ ಫ್ಯಾಮಿಲಿ ಕೂಡ ಹೊರಗಡೆ ಬರುತ್ತೆ, ಏನಾಗ್ತಿದೆ ಅಂತ ಹೇಳಿ. ತದನಂತರ ಹೋಗ್ತಾರು ನೀನು ಅಂತ ದಬ್ಬ ಬಿಡ್ತಾರೆ. ಆಗ ಗಿರೀಶ್ ಅವರು ಹೋಗಿ ಅಮ್ಮನ ಇಟ್ಕೋತಾರೆ. ಏನು ಯಾಕೆ ರೀತಿ ಅಮ್ಮನ ನಡೆಸ್ಕೋತಾ ಇದೆಯಾ ನೀನು ಅಂತ ಕೇಳಿದಾಗ, ಇದಕ್ಕೆಲ್ಲ ಕಾರಣನೇ ನೀನು ಮಾಡಿದ ಕರ್ಮ ಕಾರಣದಿಂದ ಇವತ್ತು ನಾವು ಈ ಮಾತುಗಳನ್ನ ಕೇಳಬೇಕಾಗಿದೆ. ಈ ಅಮ್ಮಂಗೆ ಯಾವಾಗಲೂ ಕೂಡ ಜಪನೇ ಆಗಿಬಿಟ್ಟಿದೆ ಅಂದಾಗ ಅಮ್ಮ ಏನು ಮಾಡ್ತಾಳೆ ನಿಮಗೆ? ಅಮ್ಮ ಯಾವಾಗಲೂ ದೇವ್ರ ಜಪ ಮಾಡ್ಕೊಂಡು ಕೂತಿರ್ತಾಳೆ, ಅವಳು ಏನು ತೊಂದರೆ ಕೊಡ್ತಾಳೆ ಅಂತ ನೀವು ಈ ರೀತಿಯಾಗಿ ಅಮ್ಮನ ನಡೆಸ್ಕೋತಾ ಇದ್ದೀರಾ ಅಂತ ಗಿರೀಶ್ ಅವರು ಪ್ರಶ್ನೆ ಮಾಡ್ತಾರೆ. ಹೌದೌದು, ಯಾವಾಗಲೂ ಕೂಡ ನಿಂದೇ ಜಪ ಮಾಡ್ಕೊಂಡು ಕೂತಿರ್ತಾಳಲ್ಲ, ಅದಕ್ಕೆ ಕರ್ಕೊಂಡು ಬಂದಿರೋದು, ನೀನೇ ನೋಡ್ಕೋ ಅಂತ ಹೇಳಿ. ನೀನು ಅನಾಥನ ಮದುವೆ ಆಗಿ ಓಡ್ ಹೋದೆ, ಆದರೆ ಇವತ್ತು ನಮ್ಮಮ್ಮ ನಿಂದೆ ಜಪ ಮಾಡೋದನ್ನು ಬಿಟ್ಟಿಲ್ಲ, ಅದಕ್ಕೋಸ್ಕರನೇ ನಮ್ಮಪ್ಪನ ತಿಂದ್ಕೊಂಡವಳು ನಿನ್ನ ಕಟ್ಕೊಂಡು ನಮಗೇನಾಗಬೇಕು ಅಂತ ಹೇಳಿ ಮಾತನಾಡ್ತಾರೆ ಚಂದ್ರಕಾಂತ್. ಆಗ ಗಿರೀಶ್ ಅವರು ಏನು ಮಾತಾಡ್ತಿದ್ಯಾ ನೀನು? ಅಪ್ಪ ಇದ್ದಿದ್ರು ಕೂಡ ಇಷ್ಟೊತ್ತಿಗೆ ನಮ್ಮನ್ನು ಕ್ಷಮಿಸ್ಬಿಡ್ತಿದ್ರು. ಖಂಡಿತವಾಗ್ಲೂ ನಿಮ್ಮ ರೀತಿ ಅವರು ನಮ್ಮನ್ನು ದ್ವೇಷ ಮಾಡ್ತಿರ್ಲಿಲ್ಲ. ಅಮ್ಮಂಗೆ ನಾನು ಯಾರೋ ಓಡ್ ಹೋಗಿ ಮದುವೆ ಆಗಿದ್ದೀನಿ ಅನ್ನೋ ಬೇಜಾರಿಲ್ಲ, ಯಾಕಂದರೆ ಅವ್ರ ಕಣ್ಮುಂದೆನೇ ನಾನು ಚೆನ್ನಾಗಿ ಬಾಳ್ತಾ ಇದ್ದೀನಿ, ಹಾಗಾಗಿ ಅವ್ರಿಗೆ ಬೇಜಾರ ಆಗಿರೋದಿಲ್ಲ. ನಿಮ್ಮಿಂದನೇ ಇದೆಲ್ಲ ಆಗ್ತಾ ಇರೋದು. ಪಾಪ ಅಮ್ಮನ ಯಾಕೆ ರೀತಿ ನಡೆಸ್ಕೋತಾ ಇದ್ದೀರಾ ಅಂತೆಲ್ಲ ಗಿರಿಜ ಪ್ರಶ್ನೆ ಮಾಡ್ತಿದ್ದಾರೆ. ರೆಬಲ್ ಆಗಿದ್ದಾರೆ. ಗಿರಿಜ ಅವರು ಮಾತಾಡ್ತಿರೋ ಪ್ರಶ್ನೆಗೆ ಚಂದ್ರಕಾಂತ್ ಅವರ ಬಳಿ ಉತ್ತರನೇ ಸಿಗ್ತಿಲ್ಲ. ಈ ಕಡೆ ಗಿರೀಶ್ ಅವರು, ನಾನು ಇನ್ನೂ ಅವರ ಮಗಳಿದ್ದೇನೆ, ಇನ್ನು ಮುಂದೆ ನಾನು ನಮ್ಮಮ್ಮನ ಜವಾಬ್ದಾರಿ ತಗೋತೀನಿ, ನಾನು ನಮ್ಮಮ್ಮನ ನೋಡ್ಕೋತೀನಿ, ನೀವು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ನಂದವರು ಮನೆ ಮಕ್ಕಳು ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಈ ಕಡೆ ಅವರ ಪರಿಸ್ಥಿತಿಯನ್ನು ನೋಡಿದೆ ಮೀನಾ ಮತ್ತು ಅಮ್ಮ ನಿಜವಾಗ್ಲೂ ಕೂಡ ಅಚ್ಚರಿ ಪಡ್ತಿದ್ದಾರೆ, ಏನಿದು ಈ ರೀತಿ ಆಗ್ತಿದೆ ಅಂತ ಹೇಳಿ. ಈ ಕಡೆ ಗಿರೀಶ್ ಅವರು, ನಮ್ಮಮ್ಮನ ನಾನು ನೋಡ್ಕೋತೀನಿ ಅಂತ ಹೇಳಿ, ಅಮ್ಮ ಇನ್ನು ಮುಂದೆ ನೀನು ನನ್ನ ಜವಾಬ್ದಾರಿ, ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಸೂರ್ಯಕಾಂತ್ ಬಂದಿದ್ದ, ಬಿಟ್ಬಿಡು ಕೈನ ಅಮ್ಮಂದನ್ನ ಅಂತ ಹೇಳ್ತಾರೆ. ಅದು ಅಣ್ಣ ಅಂತಿದ್ದಾಗೇನೆ, ಅಮ್ಮ ನಡಿ ನೀನು ಒಳಗಡೆ ಅಂತ ಹೇಳ್ತಾರೆ. ಏನಣ್ಣ ಮಾಡ್ತಿದ್ಯಾ? ಯಮ್ಮ ಏನು ಮಾಡಿದ್ರು ಅಂತ ಗೊತ್ತಾ? ಈ ಗಿರಿಜಾ ಅಂತ ಹೇಳಿ ಜಪ ಮಾಡ್ತಿದ್ದಾರೆ ಅಂದಾಗ, ಸುಮ್ಮನೆ ಏನು ಇಲ್ಲಿ ಮಾತಾಡೋದು ಬೇಡ ಚಂದ್ರು, ನಡಿ ಒಳಗಡೆ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದೆ. ಸೂರ್ಯಕಾಂತ್ ಅವರು ಒಳಗಡೆ ಕರ್ಕೊಂಡು ಬರ್ತಾರೆ. ಏನು ಮಾಡೋಕೆ ಹೊರಟಿದ್ಯಾ ಚಂದ್ರು ನೀನು? ನಮ್ಮಮ್ಮನ ಅವ್ರ ಮನೆಗೆ ಕಳಿಸ್ತಿದ್ಯಾ? ಅವಳ ಮೇಲೆ ನಮಗೆ ಸಿಟ್ಟಿದೆ, ಕೋಪ ಇದೆ, ಅವ್ಳು ಏನಾದರೂ ಆಗಲಿ ಪರವಾಗಿಲ್ಲ, ಆದರೆ ನಮ್ಮಮ್ಮ ಅವ್ರ ಮನೆಗೆ ಹೋದರೆ ನೆಮ್ಮದಿ ಆಗಿರ್ತಾರ? ಅವ್ರಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ, ಅವ್ರ ಪರಿಸ್ಥಿತಿ ಏನಾಗ್ಬೋದು ಅದ್ರ ಬಗ್ಗೆ ನೀನೇನಾದರೂ ಯೋಚನೆ ಮಾಡಿದೆ? ಯಾವುದ್ರ ಬಗ್ಗೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದೆ ಅಮ್ಮನ ಆ ರೀತಿ ಕಳಿಸ್ಬಿಡ್ತೀಯಾ ನೀನು ಅಂದಾಗ, ಅಯ್ಯೋ ದೊಡ್ಡಪ್ಪ ನಿಮಗೆ ಗೊತ್ತಿಲ್ಲ ಅಜ್ಜಿ ಹೇಗೆ ಮಾತಾಡಿದ್ರು ಅಂತ, ನನ್ನ ಮದುವೆ ಆದರೆ ಶಾಪ ಆಗಿಬಿಡುತ್ತೆ, ಗಿರಿಜಾನ ಕರಿಬೇಕು, ಗಿರಿಜಾ ಅತ್ತೆನ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಅಂತ ಶ್ರೀಕಂಠು ಹೇಳ್ತಾರೆ. ಈ ಕಡೆ ಇಂದ್ರ ಅವರು ಕೂಡ ಹೇಳ್ತಾರೆ. ಆಗ ಇಲ್ಲಿ ಸೂರ್ಯಕಾಂತ, ದಯವಿಟ್ಟು ಎಲ್ಲರೂ ಕೂಡ ಸುಮ್ಮನಿರ್ತೀರಾ? ನೋಡು ಚಂದ್ರು, ಈಗ ನನ್ನ ಎಲೆಕ್ಷನ್ ಬರ್ತದೆ, ಪೊಲಿಟಿಷಿಯನ್ ಆಗಬೇಕು ಅನ್ನೋ ಕನ್ಸಿಟ್ಕೊಂಡಿದ್ದೀನಿ, ಅಂಥದ್ರಲ್ಲಿ ನಮ್ಮ ಮನೆ ವಿಷಯ ರಾಜಕೀಯಕ್ಕೆ ನುಗ್ಗಿ ಅದರಿಂದ ತೊಂದರೆ ಆದರೆ ಖಂಡಿತ ಅದನ್ನು ನಾನು ಸಹಿಸೋದಿಲ್ಲ. ದಯವಿಟ್ಟು ಈ ರೀತಿಯಾಗಿ ನೀನು ಮೆಸಪ್ ಮಾಡೋದನ್ನು
ಅನ್ನೋದನ್ನು ಬಿಟ್ಬಿಡು, ಈ ರೀತಿಯಾಗಿ ಅಮ್ಮನ್ನೇ ಮನೆಯಿಂದ ಹೊರಗಡೆ ಹಾಕಿದ್ದಾನೆ, ತಂಗಿ ಮನೆಯಲ್ಲಿ ಇರಿಸಿದ್ದಾನೆ ಅಂತ ಜನ ಮಾತಾಡ್ಕೊಳ್ಳೋದಿಲ್ವಾ? ಇದು ಹೋಗಿ ನನ್ನ ರಾಜಕೀಯಕ್ಕೆ ತೊಂದರೆ ಆಗೋದಿಲ್ವಾ? ಇವನು ಮನೆಯೇ ನೋಡ್ಕೊಳ್ಳೋಕ್ಕಾಗದಿರೋನು ನಮ್ಮನ್ನ ಏನು ನೋಡ್ಕೊತಾನೆ ಅಂತ ಜನ ಭಾವಿಸೋದಿಲ್ವಾ? ನನ್ನ ರಾಜಕೀಯಕ್ಕೆ ತೊಂದರೆ ಆಗುತ್ತೋ ಇಲ್ವೋ? ಯಾಕೆ ರೀತಿ ಎಲ್ಲ ಯೋಚನೆ ಮಾಡಿದೆ ಅಮ್ಮನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡೋಕ್ಕೆ ಹೋಗಿದ್ದ ಅಂತ ಸೂರ್ಯಕಾಂತ್ ಪ್ರಶ್ನೆ ಮಾಡ್ತಾರೆ. ಅಯ್ಯೋ ದಯವಿಟ್ಟು ಕ್ಷಮಿಸ್ಬಿಡಿ ಅಣ್ಣ, ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡಿಲ್ಲ, ದಯವಿಟ್ಟು ಇನ್ನು ಮುಂದೆ ಈ ರೀತಿ ನಡೆಯೋದಿಲ್ಲ ಅಂತ ಹೇಳಿ ಚಂದ್ರು ಅವ್ರು ಕೂಡ ಹೇಳ್ತಾರೆ. ಸರಿ, ಇನ್ನು ಮುಂದೆ ಇದು ರಿಪೀಟ್ ಆಗಬಾರ್ದು, ನನ್ನ ಒಂದು ಪರ್ಸ್ನಲ್ ಮ್ಯಾಟರ್ಸ್ ಯಾವುದೇ ಕಾರಣಕ್ಕೂ ಪೊಲಿಟಿಷಿಯನ್ ಕೆರಿಯರ್ಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಸೂರ್ಯಕಾಂತ್ ಹೇಳ್ತಾರೆ. ನಂತರ ಅವರಿಬ್ಬರು ಅಲ್ಲಿಂದ ಹೋಗ್ತಿದ್ದಾಗ, ಇವತ್ತು ನಿಮ್ಮ ಮಗ ನಿಮ್ಮ ಪರವಾಗಿ ನಿಂತು ಮಾತಾಡಿದ್ದಕ್ಕೆ ನೀವು ಬಚಾವಾಗಿದ್ರ, ಬಿಡಿ ನಿಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇಂದ್ರಾಣಿಯವರು ತಿಳಿಸ್ತಾರೆ. ಇತ್ತ ಕಡೆ ಪ್ರಿಯಾ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಯಾಕಂದರೆ ಇಲ್ಲಿ ಅವ್ರ ಗಂಡ ಪ್ರಿಯಾ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ಪ್ರಿಯಾ ತನ್ನ ಗಂಡನನ್ನು ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದೆ. ಗಂಡ ಎಲ್ಲೂ ಹೋದ್ರು ಅಂತ ಹುಡುಕ್ಲಿಕ್ಕೆ ಮುಂದಾಗ್ತಾರೆ. ಆಗ ರಿಸೆಪ್ಷನಿಸ್ಟ್ ಹತ್ರ ಕೇಳ್ತಾರೆ, ನಮ್ಮ ಗಂಡ ಉದ್ದಕ್ಕಿದಾರಲ್ವಾ, ನಿನ್ನೆ ತಾನೇ ಚೆಕ್-ಇನ್ ಆದ್ಮೇಲೆ ನೀವು ನೋಡಿದ್ರ ಅಂದಾಗ ನೀವೇ ಅಲ್ವಾ ಪ್ರಿಯಾ ಅಂತ ಹೇಳಿ ಒಂದು ರೋಸ್ ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟನ್ನು ಕೊಡ್ತಾರೆ. ಅಚ್ಚರಿ ಆಗುತ್ತೆ ಆಕೆಗೆ, ಒಂದು ರೀತಿ ತಬ್ಬಿಬಾಗ್ಬಿಡ್ತಾರೆ. ನಂತರ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಇಬ್ಬರು ಹೆಂಗಸ್ರನ್ನ ಕೂಡ ಕೇಳಿದಾಗ ಅವರು ಕೂಡ ನೀನೇ ಅಲ್ವಮ್ಮ ಪ್ರಿಯಾ, ಬಂದೇ ಇರು ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಲೆಟರ್, ರೋಸ್, ಚಾಕ್ಲೇಟ್ ಎಲ್ಲವನ್ನ ಕೂಡ ಕೊಡ್ತಾರೆ. ಒಂದು ಲೆಟರಲ್ಲಿ, ನೀನೇ ನನ್ನ ಪ್ರೀತಿಯ ಆಧಾರ, ನೀನಿಲ್ಲದೆ ನಾನು ಹೇಗಿರಲಿ, ನಿನ್ನನ್ನು ಖುಷಿ ಪಡಿಸೋದೇ ನನಗೆ ಮುಖ್ಯ, ನಿನ್ನ ಕಣ್ಣೀರನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ ಅನ್ನೋ ಲೆಟರನ್ನು ಬರೆದು ರೆಸ್ಟೋರೆಂಟ್ಗೆ ಬಾ ಅಂತ ಹೇಳಿ ಮೆಸೇಜನ್ನು ಬರ್ತಿರ್ತಾರೆ. ಅದನ್ನು ನೋಡಿದ್ದೆ ಪ್ರಿಯಾಗೆ ತುಂಬ ಅಂದರೆ ತುಂಬಾ ಆ ಒಂದು ಸರ್ಪ್ರೈಸ್ ಖುಷಿ ಕೊಟ್ಬಿಡುತ್ತೆ. ಆದರೆ ನಿಜವಾಗ್ಲೂ ಇಲ್ಲಿ ಪ್ರಿಯಾ ಒಂದು ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಆ ಒಂದು ಹೋಟೆಲ್ ರೂಮ್ಗೆ ಚೆಕ್-ಇನ್ ಆಗಬೇಕಾದ್ರೆ ಆಕೆಯ ಆಧಾರ್ ಕಾರ್ಡನ್ನು ಕೇಳಿದರು, ಆದರೆ ಆಧಾರ್ ಕಾರ್ಡನ್ನು ಕೊಡಲಿಕ್ಕೆ ಹಿಂದೆಟ್ಟನ್ನು ಹಾಕಿದ್ರು ಪ್ರಿಯಾ. ಅದೇ ಒಂದು ಸಮಯದಲ್ಲಿ ಮಾಧವ್ ಅವರು ಯಾಕೆ ಆಧಾರ್ ಕಾರ್ಡ್ ಕೊಡ್ತಿಲ್ಲ, ತಂದಿಲ್ವಾ ಅಂತ ಕೇಳಿರ್ತಾರೆ. ತಂದಿದ್ದೀನಿ ಅಂದಾಗ ಕೊಡೋಕೇನು ಅಂತ ಹೇಳಿ ಪ್ರಶ್ನೆ ಮಾಡಿರ್ತಾರೆ. ಆದರೂ ಕೂಡ ಗಂಡ ಇದ್ದಾಗ ಆಧಾರ್ ಕಾರ್ಡ್ ಕೊಡುವುದಿಲ್ಲ, ಗಂಡ ಹೋದ ಮೇಲೆ ಆಧಾರ್ ಕಾರ್ಡನ್ನು ಕೊಟ್ಟಿರ್ತಾರೆ ಪ್ರಿಯಾ. ಇದೇ ವಿಷಯವನ್ನು ಮತ್ತೆ ಮಾಧವ್ ಒಬ್ಬರು ತೆಗೆಯೋ ಚಾನ್ಸ್ ಇದೆ. ಅವತ್ತು ಯಾಕೆ ಆಧಾರ್ ಕಾರ್ಡ್ನ ಕೊಡೋಕೆ ನೀನು ಹಿಂದೆ ಮುಂದೆ ನೋಡಿದೆ ಅಂತ ಕೇಳ್ತಿದ್ದಾರೆ. ಆಧಾರ್ ಕಾರ್ಡ್ ಬೇಕಾಗಿದೆ ಮಾಧವ್ ಅವ್ರಿಗೆ. ಆಗ ಕೇಳಬೇಕಿದ್ರೆ ಈ ಕಡೆ ಪ್ರಿಯಾ ತುಂಬ ಅಂದರೆ ತುಂಬ ತಬ್ಬಿಬಾಗ್ತಿದ್ದಾರೆ. ಬಿಕಾಸ್ ಆಧಾರ್ ಕಾರ್ಡ್ನಲ್ಲಿ ದೊಡ್ಡ ವಿಷಯವನ್ನೇ ಮರೆಮಾಚಿದ್ದಾರೆ ಪ್ರಿಯಾ ಫ್ಯಾಮಿಲಿ. ಯಾಕಂದರೆ ಪ್ರಿಯಾ ಮದುವೆ ಆಗ್ತಾ ಇರಲಿಲ್ಲ. ಪ್ರಿಯಾ ಮದುವೆ ಆಗದೇ ಇರುವುದರಿಂದಾಗಿ ಬೇರೆ ಸುಳ್ಳಿನ ಡೇಟ್ ಆಫ್ ಬರ್ತನ್ನು ಕೊಟ್ಟು ಮಾಧವನ ಜಾತಕಕ್ಕೆ ಹೊಂದಿಸಿ ಇಲ್ಲಿ ಮದುವೆ ಮಾಡಿದ್ದಾರೆ. ಬಟ್ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಡೇಟ್ ಆಫ್ ಬರ್ತ್ ಬೇರೆ ಇದೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಪ್ರಿಯಾ ಆಧಾರ್ ಕಾರ್ಡನ್ನು ಬಚ್ಚಿಡ್ತಿರುವುದು. ನಿಜವಾಗ್ಲೂ ಇಲ್ಲಿ ಪ್ರಿಯಾ ಜಾತಕದ ರಹಸ್ಯ ಆಧಾರ್ ಕಾರ್ಡ್ನಲ್ಲಿ ಅಡಗಿ ಕೂತಿದೆ ಅಂತಾನೆ ಹೇಳ್ಬೋದು. ಪ್ರಿಯಾ ಜನ್ಮ ರಹಸ್ಯ ಬಟಾಬೈಲಾಯಿತು ಅಂದರೆ ಖಂಡಿತ ಪ್ರಿಯಾ ಎಂಥ ನೌಟಂಕಿ ಆಟ ಆಡಿದ್ದಾರೆ ಅನ್ನೋ ವಿಷಯ ಗಂಡ ಮಾವ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಯಾಕಂದರೆ ಗಂಡ ಕೂಡ ಪ್ರಿಯಾನ ನಮ್ಮ ಮನೆ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾಳೆ, ಕಾಳಜಿ ಮಾಡ್ತಾರೆ, ಎಂಥ ಒಳ್ಳೆ ಹುಡುಗಿ ಅಂತ ಅನ್ಕೋತಿದ್ದಾರೆ. ಬಟ್ ಪ್ರಿಯಾ ಎಂಥ ಸ್ವಾರ್ಥಿ, ಜಸ್ಟ್ ತಾನು ತನ್ನ ಗಂಡ ಅಷ್ಟೇ ನೋಡ್ತಾಳೆ ಅಂತಕ್ಕಂಥ ಹುಡುಗಿ ಮಾಧವಂಗೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ಈ ಕಡೆ ಮಾವ ಕೂಡ ಪ್ರಿಯಾ ಯಾವಾಗಲೂ ಮನೆ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ, ಮನೆ ಖುಷಿ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಪ್ರಿಯಾ ಎಂಥ ಹುಡುಗಿ ಅನ್ನೋದು ಅವ್ರಿಗೂ ಕೂಡ ಗೊತ್ತಿಲ್ಲ. ಇಲ್ಲಿ ನಂದವರು ಸುಳ್ಳು ಹೇಳಿದ್ರೆ ಖಂಡಿತ ಕ್ಷಮಿಸುವುದಿಲ್ಲ, ಆದರೆ ಪ್ರಿಯಾ ಮತ್ತು ಮನೆಯವರು ದೊಡ್ಡ ಸುಳ್ಳನ್ನೇ ಹೇಳಿದ್ದಾರೆ. ಆ ಒಂದು ವಿಷಯ ನಂದು ಅವ್ರಿಗೆ ಗೊತ್ತಾದರೆ ಏನಾಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜಸ್ಟ್ ಪ್ರಿಯಾ ಆಧಾರ್ ಕಾರ್ಡ್ನ ವಿಷಯದಲ್ಲಿ ಮಾತ್ರ ಅಲ್ಲ, ಗಂಡನ ಹತ್ರ ದುಡ್ಡನ್ನು ತೊಗೊಂಡು ತನ್ನ ಅಪ್ಪನ ಮನೆಗೆ ಹೆಲ್ಪ್ ಮಾಡಿದ್ದಾರೆ. ಹೆಲ್ಪ್ ಮಾಡಿದ್ದು ತಪ್ಪಲ್ಲ, ಬಟ್ ವಿಷಯ ಹೇಳಿಸ್ದೆ ಹೆಲ್ಪ್ ಮಾಡಿರೋದ್ರ ವಿಷಯವಾಗಿ ನಂದವ್ರಿಗೆ ಗೊತ್ತಾದರೆ ಖಂಡಿತ ನಂದವರು ಪ್ರಿಯಾ ವಿಷಯದಲ್ಲಿ ರೆಬಲ್ ಆಗ್ತಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ, ಯಾವ ರೀತಿಯಲ್ಲಿ ಈ ಕತೆ ಮುಂದುವರಿಯುತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.